ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆ್ಯಂಡ್ ಇವತ್ತು ನಮ್ಮ ಅಣ್ಣನ ವೈಫ್ ಬರ್ಡೇ ಇತ್ತು, ಹಾಗಾಗಿ ಊರಿಗೆ ಹೊರಟಿದ್ವಿ. ನಮ್ಮ ಅಣ್ಣ ಕೂಡ ಪಿಕ್ ಮಾಡೋದಕ್ಕೆ ಅಂತೇಳಿ ನಮ್ಮ ಮನೆಗೇ ಬಂದಿದ್ದರು. ಸುಮಾರು ದಿನ ಆಗಿತ್ತು ಆರ್ವಿ ಆ್ಯಂಡ್ ಸಿರಿ ಅವ್ರ ಮಾಮನ ನೋಡಿ. ಆ್ಯಂಡ್ ಹೋಗಿದ ತಕ್ಷಣವೇ ತುಂಬ ಖುಷಿಯಾದರು. ಸೊ ಹಾಗೆ ಸ್ವಲ್ಪ ಬೇಕ್ರಿನಲ್ಲಿ ಸ್ವೀಟ್ಸ್ ಎಲ್ಲ ತೊಗೊಂಡು ನಾವು ಕೂಡ ಹೊರಟ್ವಿ. ಆರ್ವಿ ಅಂದರು ಫುಲ್ಲು ಜೋಶಲ್ಲಿದ್ಲು, ಆರಾಮಾಗಿ ಸಾಂಗಿಗೆ ಡ್ಯಾನ್ಸ್ ಎಲ್ಲ ಆಡಿಕೊಂಡು ಎಂಜಾಯ್ ಮಾಡ್ತಿದ್ಲು. ಬಟ್ ನನಗಂತೂ ಟ್ರಾವೆಲಿಂಗ್ ಅಂದರೆ ಆಗಲ್ಲ, ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಆಗಿಬಿಡ್ತೀನಿ. ಟ್ರಾವೆಲಿಂಗ್ ಸ್ಟಾರ್ಟ್ ಆಗಿಬಿಟ್ರೆ ಹೋಗುವಾಗ ಇಲ್ಲಿಂದ ಹೊರಡುವಾಗ ಚೆನ್ನಾಗೇ ಇರ್ತೀನಿ, ಬಟ್ ಆ ಒಂದು ಊರು ರೀಚ್ ಆಗೋಷ್ಟರಲ್ಲಿ ಫುಲ್ಲು ಡಿಸಪಾಯಿಂಟ್ ಆಗೋಗ್ಬಿಟ್ಟಿರ್ತೀನಿ. ಆ ಥರ ಆಗೋಗ್ಬಿಟ್ಟಿರುತ್ತೆ. ಏನೋ ಗೊತ್ತಿಲ್ಲ ನನಗೆ, ಬಸ್ಸು ಅಥವಾ ಈ ಕಾರು ಇದೆಲ್ಲ ಆಗೋದೇ ಇಲ್ಲ. ಅಟ್ಲೀಸ್ಟ್ ಓಕೆ ಅಂದರೆ ಆಟೋ ಒಂದೇ ಒಂದು ಸ್ವಲ್ಪ ಓಕೆ, ಅದು ಕೂಡ 50% ಅಷ್ಟೇ. ಮತ್ತು ಅಲ್ಲೂ ಕೂಡ ಸ್ವಲ್ಪ ವೇರಿಯೇಷನ್ ಅನಿಸುತ್ತೆ ನನಗೆ. ಬಟ್ ಓಕೆ ಅಂದರೆ ಆಟೋ ಒಂದೇ. ಅದು ಬಿಟ್ಟರೆ ಆಟೋ ಮತ್ತು ಬೈಕ್ ಎರಡು ಬಿಟ್ಟರೆ ಕಾರಲ್ಲಿ ಅಥವಾ ಬಸ್ಸಲ್ಲಿ ಎಲ್ಲ ಹೋಗ್ಬೇಕಂದ್ರೆ ಸಖತ್ತು ನನ್ನ ಹೆಲ್ತೇ ಅಪ್ಸೆಟ್ ಆಗಿಬಿಡುತ್ತೆ, ಆ ಥರ ಆಗ್ತಾ ಇರುತ್ತೆ. ಇಲ್ಲಿಂದ ಹೊರಟಾಗ ನನ್ನ ಪ್ಲ್ಯಾನಿಂಗ್ ತುಂಬಾ ಇತ್ತು. ಸೊ ಇದೊಂದು ಲಾಗ್ ಮಾಡಬೇಕು, ಸೊ ಈ ಥರ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಬೇಕು, ಸೊ ಲಾಗ್ ಮಾಡಿ ಹಾಕಬೇಕು ಅಂತ. ಬಟ್ ನಾನು ಅಂದ್ಕೊಂಡಂಗೆ ಏನೂ ಮಾಡೋದಕ್ಕಾಗಿಲ್ಲ. ಬಿಕಾಸ್ ನಾನು ಇಲ್ಲಿಂದ ಊರಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಸಿಕ್ಕಾಪಟ್ಟೆ ಹೆಡ್ಡೇಕು ನಂಗೆ ಆಗ್ತಾನೇ ಇರಲಿಲ್ಲ, ಅಷ್ಟು ಹೆಡ್ಡೇಕ್ ಆಗಿಬಿಟ್ಟಿತ್ತು. ತುಂಬ ದೂರ ಏನೂ ಇರಲಿಲ್ಲ, ಬೆಂಗಳೂರು ಟು ಗೌರಿಬಿದನೂರು. ಸೊ ಒಂದು 2 hours ಎಲ್ಲ ರೀಚ್ ಆಗ್ಬೋದು. ಬಟ್ ಆ 2 hours ನಂಗೆ ಸಖತ್ತು ಟ್ರಬಲ್ ಅನ್ನಿಸ್ತು. ಸೊ ಫೈನಲಿ ನಾವು ಊರು ಕೂಡ ರೀಚ್ ಆದ್ವಿ. ಸೊ ಅಲ್ಲಿ ರೀಚ್ ಆಗ್ತಿದ್ದಂಗೆ ಜೋಳದ ತೆನೆ ಏನೋ ತೆಗಿತಾ ಇದ್ರು, ಸಿಕ್ಕಾಪಟ್ಟೆ ಸೌಂಡ್ ಇತ್ತು. ಎಷ್ಟು ಸೌಂಡ್ ಅಂದರೆ ಅಷ್ಟು ಸೌಂಡ್ ಇತ್ತು. ಆ್ಯಂಡ್ ಊರಲ್ಲಿ ಸಿಕ್ಕಾಪಟ್ಟೆ ಗಾಳಿ ಕೂಡ. ಆ್ಯಂಡ್ ಹಾಗೆ ಮನೆಗೆ ಹೋಗಿ ರೀಚ್ ಆದ್ವಿ. ಬಟ್ ನಾನು ಯಾವುದೇ ಥರ ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಹೋಗ್ತಾ ಇದ್ದಂಗೆ ಬಿರಿಯಾನಿ ಪ್ರಿಪೇರ್ ಮಾಡ್ತಾಯಿದ್ರು, ಹಾಗೆ ಒಂದು ವೀಡಿಯೋ ಕ್ಲಿಪ್ ತೊಗೊಂಡೆ. ಅದನ್ನು ಕೂಡ ಕಂಪ್ಲೀಟಾಗಿ ತೊಗೊಳೋದಕ್ಕಾಗಲಿಲ್ಲ. ಲಾಸ್ಟಲ್ಲಿ ಮತ್ತು ನಾನು ಬಿರಿಯಾನಿ ಹಾಗೆ ಚಿಕನ್ ಗ್ರೇವಿ ಎಲ್ಲ ರೆಡಿ ಆದಮೇಲೆ ನಾನು ವೀಡಿಯೋ ಕ್ಲಿಪ್ ತೊಗೊಂಡೆ. ಬಿಕಾಸ್ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೆ ಹಾಗಾಗಿ. ಆ್ಯಂಡ್ ಬಿರಿಯಾನಿ ಕೂಡ ಪ್ರಿಪೇರ್ ಮಾಡಿದರು. ಆ್ಯಂಡ್ ಚಿಕನ್ ಗ್ರೇವಿ ಕೂಡ ಮಾಡಿದರು. ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ಕೂಡ ಸ್ಟಾರ್ಟಪ್ ಮಾಡ್ಕೊಂಡ್ವಿ. ಆ್ಯಂಡ್ ನನ್ನ ಬ್ರದರ್ ಹೋಗಿ ಕೇಕ್ ಆರ್ಡರ್ ಮಾಡಿದರು, ತೊಗೊಂಡು ಬಂದರು. ಸೊ ಇದು ಹ್ಯಾಪಿ ಬರ್ಡೇ ಮಾಮ್ ಅಂತ ಹಾಕಿದರು. ಬಿಕಾಸ್ ಅವರೀಗ ಒಂದು ಹೊಸ ಮಗು ನಿರೀಕ್ಷೆನಲ್ಲಿದ್ದಾರೆ, ಹಾಗಾಗಿ ಅವರ ಲೈಫ್ಗೆ ಒಂದು ಮಗು ಬರ್ತಾಯಿದೆ. ಆ್ಯಂಡ್ ಇದು ಅವರು ಕ್ಯಾರಿ ಇರೋವಂಥ ಟೈಮಲ್ಲಿ ಫಸ್ಟ್ ಸೆಲೆಬ್ರೇಟ್ ಮಾಡ್ತಾರಂಥ ಬರ್ಡೇ, ಹಾಗಾಗಿ ಹ್ಯಾಪಿ ಬರ್ಡೇ ಮಾಮ್ ಅಂತ ಹೇಳಿ ಹಾಕಿದರು. ಆ್ಯಂಡ್ ಸಿಂಪಲ್ಲಾಗಿ ಬಲೂನ್ಸ್ ಎಲ್ಲ ಹಾಕಿಬಿಟ್ಟು ಡೆಕೋರೇಷನ್ ಮಾಡಿದ್ವಿ. ಏನೋ ಗೊತ್ತಿಲ್ಲ, ಮಕ್ಕಳಿಗೆ ಬರ್ಡೇ ಅಂದರೆ ಅದು ಏನು ಕ್ರೇಜೋ ಏನೋ, ಆ ಬಲೂನ್ಸು ಆ ಕೇಕು ಅದೆಲ್ಲ ಅವ್ರಿಗೊಂದು ಸಿಕ್ಕಾಪಟ್ಟೆ ಕ್ರೇಜ್ ಅನಿಸುತ್ತೆ. ಸೊ ಮಕ್ಕಳು ಮಾತ್ರ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಕೇಕ್ ಇನ್ನೂ ಕಟ್ ಮಾಡೋದೇ ತಡ, ಕೇಕ್ ಅಂತ ಇರ್ತಾರೆ ಮಕ್ಕಳು. ಅದೇ ಅವ್ರ ಬರ್ಡೇನಲ್ಲಿ ಆ ಕೇಕನ್ನೇ ಮುಟ್ಟೋದಿಲ್ಲ ಅವರು. ಅದೇ ಬೇರೆಯವ್ರ ಬರ್ಡೇನಲ್ಲಿ ಅವ್ರಿಗೆ ಕೇಕ್ ವ್ಯಾಲ್ಯೂ ಗೊತ್ತಾಗುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಆ್ಯಂಡ್ ದೇವರು ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ, ಹಾಗೆ ನಿಮ್ಮ ಆಸೆ ಕನಸುಗಳೆಲ್ಲವನ್ನು ಈಡೇರಿಸಲಿ ಅಂತ ಕೇಳ್ತೀನಿ. ಆ್ಯಂಡ್ ಹಳ್ಳಿಗೂ ಸಿಟಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಸಿಟಿನಲ್ಲಿ ಯಾವುದೇ ಒಂದು ಫಂಕ್ಷನ್ ಮಾಡಲಿ, ಏನೇ ನಡೆದ್ರೂ ಮನೆಯಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಹಳ್ಳಿನಲ್ಲಿ ಹಾಗಲ್ಲ, ಪ್ರತಿಯೊಂದರಲ್ಲೂ ಕೂಡ ಜನಗಳು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ತಾರೆ. ಸೊ ಅದು ಯಾವುದೇ ಒಂದು ಸಮಾರಂಭ ಆಗಿರ್ಬೋದು, ಫಂಕ್ಷನ್ ಆಗಿರ್ಬೋದು, ಒಂದು ಏನೇ ಇರ್ಬೋದು, ಮನೆಯಲ್ಲಿ ಏನೇನು ನಡೀಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ಜಾಯಿನ್ ಆಗ್ತಾರೆ. ಸೊ ಪ್ರತಿಯೊಬ್ಬರು ಕೈ ಕೂಡ ಜೋಡಿಸ್ತಾರೆ. ಸೊ ತುಂಬಾ ಖುಷಿ ಅನಿಸುತ್ತೆ. ಜನ ಎಲ್ಲ ಈ ಥರ ಸೇರಿಬಿಟ್ಟು ಆ ಒಂದು ಸೆಲೆಬ್ರೇಷನ್ ಮಾಡೋದು ತುಂಬಾ ಹ್ಯಾಪಿ ಅಂತ ಅನಿಸುತ್ತೆ. ಅದೇ ಸಿಟಿನಲ್ಲಿ ಆ ಥರ ಅಲ್ಲ, ಮನೆಯಲ್ಲಿ ಇಬ್ಬರು ಇರ್ತಾರೆ, ಇಬ್ಬರೇ ಆ ಒಂದು ಸೆಲೆಬ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಹಳ್ಳಿನಲ್ಲಿ ಹಾಗಲ್ಲ, ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಜನಬಳಕೆ ಅನ್ನೋದು ತುಂಬ ಇರುತ್ತೆ. ಸೊ ಯಾವುದೇ ಒಂದು ಚಿಕ್ಕ ಫಂಕ್ಷನ್ ಇದ್ದರೂ ಕೂಡ ಪ್ರತಿಯೊಬ್ಬರು ಕೂಡ ಬರ್ತಾರೆ. ಸೊ ಎಲ್ಲರ ಜೊತೆ ಗೂಡಿ ಮಾಡೋ ಅಂಥ ಇದರಲ್ಲಿರೋ ಹ್ಯಾಪಿನೆಸ್ಸು ನಿಜಕ್ಕೂ 2-3 ಜನ ಇದ್ಬಿಟ್ಟು ಮಾಡೋವಂಥ ಸೆಲೆಬ್ರೇಷನ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಕೂಡ ಅವರ ರಿಲೇಟಿವ್ಸ್ ಎಲ್ಲ ಅಲ್ಲೇ ಅಕ್ಕಪಕ್ಕದಲ್ಲೇ ಇರೋದ್ರಿಂದ ಸೊ ಎಲ್ಲರೂ ಕೂಡ ಬಂದಿದ್ದರು. ಖುಷಿಯಾಗಿ ಈ ಒಂದು ಸೆಲೆಬ್ರೇಷನ್ ಮಾಡುವಾಗ ನಮಗೆ ಎಷ್ಟೊಂದು ಹ್ಯಾಪಿನೆಸ್ ಅನ್ನಿಸ್ತಾ ಇತ್ತು. ಬಿಕಾಸ್ ಎಲ್ಲರೂ ಜೊತೆ ಸೇರಿ ಒಂದು ಕೇಕ್ ಕಟ್ಟಿಂಗ್ ಮಾಡೋದು ಅಥವಾ ಎಲ್ಲರೂ ಜೊತೆ ಸೇರಿ ಊಟ ಮಾಡೋವಂಥದ್ದು ಸೆಲೆಬ್ರೇಷನ್ನು, ಸೊ ಅದು ಬೇರೆ ಥರನೇ ಇರುತ್ತೆ ಹ್ಯಾಪಿನೆಸ್ಸು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಚಿತ್ರಾನ್ನ ಹಾಗೆ ಹಪ್ಪಳ ಮಾಡಿದರು ಬ್ರೇಕ್ಫಾಸ್ಟ್ಗೆ. ಸೊ ಟಿಫನ್ ಮಾಡಿ ಮುಗಿಸ್ಕೊಂಡು ನಾವು ಕೂಡ ಹೊರಡಬೇಕಾಗಿತ್ತು, ಹಾಗಾಗಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ.
ಮಕ್ಕಳು ಕೂಡ ತುಂಬಾ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿದ್ರು. ಜಸ್ಟ್ ಒನ್ ಡೇಗೆ ಎಲ್ಲರ ಜೊತೆ ತುಂಬಾ ಅಡ್ಜಸ್ಟ್ ಆಗಿದ್ರು, ಮಾತಾಡಿಕೊಂಡು ಆಟ ಆಡಿಕೊಂಡು ಸಖತ್ತು ಎಂಜಾಯ್ ಮಾಡಿದ್ರು. ಆ್ಯಂಡ್ ಫೈನಲಿ ನಾವು ಕೂಡ ಹೊರಟ್ವಿ. ನಿಜ ಇಲ್ಲಿ ಒಂಥರ ತುಂಬಾ ಖುಷಿ ಅನಿಸುತ್ತೆ. ಜಸ್ಟ್ ಒನ್ ಡೇ ನಾವು ಬಂದು ಹೋಗಿದ್ದು, ಬಟ್ ಅವ್ರು ಕೊಡುವಂಥ ಪ್ರೀತಿ ವಿಶ್ವಾಸ ನಿಜಕ್ಕೂ ತುಂಬ ಹ್ಯಾಪಿನೆಸ್ ಅನಿಸುತ್ತೆ. ಹಾಗೆ ಮಕ್ಕಳು ಕೂಡ ತುಂಬಾ ಅಟ್ಯಾಚ್ಮೆಂಟ್ ಆದರು. ಸೊ ಇಲ್ಲಿಂದ ಹೊರಟ್ವಿ. ಬಟ್ ಹೊರಡುವಾಗ ಸಿರಿ ತುಂಬ ಇಮೋಷ್ನಲ್ ಆಗಿದ್ಲು. ಕಾರಲ್ಲಿ ಹೊರಡುವಾಗ ನನ್ನ ಪಾಡಿಗೆ ನಾನು ಪಾಪು ಜೊತೆ ಮಾತಾಡ್ತಾಯಿದ್ದೆ, ಬಟ್ ಸಿರಿ ಏನೂ ಮಾತಾಡ್ತಾನೆ ಇರಲಿಲ್ಲ. ಯಾಕೆ ಅಂತ ನೋಡಿದ್ರೆ ಅವಳು ಆಲ್ರೆಡಿ ತುಂಬಾ ಫೀಲ್ ಮಾಡ್ತಾಯಿದ್ಲು. ಕಾರಲ್ಲಿ ಬ್ಯಾಕ್ ಸೈಡ್ ಕೂತ್ಕೊಂಡು ನೋಡ್ಕೊಂಡು ಕೂತಿದ್ಲು. ಸೊ ಯಾಕೆ ಹಿಂಗಿದೆಯಾ ಏನಾಯಿತು ಅಂತ ಕೇಳಿದ್ರೆ, ಅತ್ತೆನ ಬಿಟ್ಟು ಬಂದಿತ್ತು, ತುಂಬ ಬೇಜಾರಾಯಿತು ನನಗೆ ಅಂತ ಹೇಳ್ತಾಯಿದ್ಲು. ಆ್ಯಂಡ್ ಸಿರಿಗೆ ಮತ್ತು ಅವ್ರ ಅತ್ತೆಗೆ ಮೊದಲಿಂದನೂ ತುಂಬಾ ಕನೆಕ್ಷನ್ ಇತ್ತು. ಹಾಗಾಗಿ ಅವ್ರ ಅತ್ತೆನ ಬಿಟ್ಟು ಬಂದಿದ್ದಕ್ಕೆ ಸಿರಿ ಕಾರಲ್ಲಿ ಅಳ್ಕೊಂಡು ಬರ್ತಾಯಿದ್ಲು. ಹಾಗೆ ಅಲ್ವಾ, ಎಲ್ಲಿ ಪ್ರೀತಿ ಹೆಚ್ಚಾಗಿರುತ್ತೆ ಅಲ್ಲಿ ನಮ್ಮ ಒಂದು ಕನೆಕ್ಷನ್ ಹೆಚ್ಚಾಗಿರುತ್ತೆ. ಹಾಗೆ ಸಿರಿಗೆ ಮೊದಲಿಂದನೂ ಚಿಕ್ಕ ಮಗುವಿಂದನೂ ಕೂಡ ಅವರ ಅತ್ತೆ ಜೊತೆ ತುಂಬಾ ಕನೆಕ್ಷನು. ಹಾಗಾಗಿ ತುಂಬ ಎಮೋಷ್ನಲ್ ಆಗಿದ್ಲು. ಆ್ಯಂಡ್ ಪಾಪುಗೆ ಅದು ಯಾವುದ್ರೂ ಅರಿವಿಲ್ಲ, ಆರಾಮಾಗಿ ಹ್ಯಾಪಿಯಾಗಿ ಆಟ ಆಡ್ಕೊಂಡು ಬರ್ತಾಯಿದ್ಲು. ಬಟ್ ಸಿರಿ ಮಾತ್ರ ಬೇರೆ ಮೂಡಲ್ಲೇ ಇದ್ಲು. ಮತ್ತೆ ಬಿಟ್ಟು ಬಂದಿದ್ದು ಬೇಜಾರಾಯ್ತಾ? ಮತ್ತೆ ಹೋಗೋಣ ಬಿಡ್ತೀನಾ, ನೆಕ್ಸ್ಟ್ ಮಂತ್ ಹೋಗೋಣ. ಅಳ್ಬಾರ್ದು, ನೆಕ್ಸ್ಟ್ ಮಂತ್ ಹೋಗೋಣ. ಓಕೆ ತೋರಿಸು. ಹಾಗೆ ಸಿರಿಗೆ ನೆಕ್ಸ್ಟ್ ಮಂತ್ ಮತ್ತೆ ಹೋಗೋಣ ಅಂತ ಹೇಳಿ ಸಮಾಧಾನ ಮಾಡಿಕೊಂಡು ಬೇರೆ ಸ್ಟೋರಿನ ಹೇಳ್ಕೊಂಡು ಹಾಗೆ ಮಲಗಿಸ್ತಾ ಇದ್ದೆ. ಆ್ಯಂಡ್ ಆರ್ವಿ ಕೂಡ ವಿಂಡೋ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ಲು. ಫೈನಲಿ ಇಬ್ಬರು ಕೂಡ ಮಲ್ಕೊಂಡ್ರು. ಮಾಮ್ ಆಫ್ 2 ಕಿಡ್ಸ್ ಕತೆ ಹೀಗಿರುತ್ತೆ. ಸೊ ಇಬ್ಬರು ಕೂಡ ಮಲ್ಕೊಂಡ್ರು. ಸೊ ಇಬ್ರಿಗೂ ಕೂಡ ಟೇಕ್ ಕೇರ್ ಮಾಡಬೇಕಾಗುತ್ತೆ, ಬಿಕಾಸ್ ಇಬ್ಬರು ಕೂಡ ಚಿಕ್ಕವರಾಗಿರೋದ್ರಿಂದ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.